ಪುಡಿ ವಿತೌಟ್ ಕೆಮಿಕಲ್. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವು ಬಂದಿರುವಂಥದ್ದು ಇವತ್ತು ಮಂಡ್ಯ ಜಿಲ್ಲೆಗೆ ಫೇಮಸ್ ಆಗಿರುವಂಥ ಒಂದು ಆದಿಶಕ್ತಿ ಆರ್ಗಾನಿಕ್ ಬೆಲ್ಲ ಅಂದ್ಬಿಟ್ಟು. ಸೊ ಇದು ಇರುವಂಥದ್ದು ಏನೋ ಒಂದು ಗೆಜ್ಜಲಗೆರೆ ಡೈರಿ ಆಪೋಸಿಟ್ ಇರುವಂಥದ್ದು. ಈ ಒಂದು ಆಲೆಮನೆ ಆರ್ಗಾನಿಕ್ ಬೆಲ್ಲಕ್ಕೆ ಒಂದು ಫೇಮಸ್ ಆಗಿರುವಂಥದ್ದು. ಬನ್ನಿ ಈಗ ಯಾವ ತರ ಮಾಡ್ತಾರೆ ಅಂತ ಎಲ್ಲವನ್ನು ಈಗ ಓನರ್ ಹತ್ರ ಹೇಳಿ ತಿಳ್ಕೊಂಡು ಬರೋಣ. ಸ್ನೇಹಿತರೆ ನಮ್ಮ ಜೊತೆ ಈಗ ಆದಿಶಕ್ತಿ ಒಂದು ಆಲೆಮನೆ ಒಂದು ಮಾಲೀಕರಾದಂತ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಈಗ ಅವರು ಯಾವ ತರ ಒಂದು ಸ್ಟಾರ್ಟ್ ಮಾಡಿದ್ರು ಮತ್ತೆ ಏನೋ ಒಂದು ಚಾಲೆಂಜಸ್ ಮಾಡ್ತಾ ಇದ್ದಾರೆ, ಮತ್ತೆ ಏನೋ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲವನ್ನು ಈಗ ಅವರ ಜೊತೆ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಸರ್? ಹರ್ಷವರ್ಧನ್ ಅಂತ. ಹೇಳಿ ಸರ್, ಇದು ಯಾವ ತರ ಸ್ಟಾರ್ಟ್ ಮಾಡಿದ್ರಿ, ಏನೋ ಒಂದು ಚಾಲೆಂಜಸ್? ಅಂದ್ರೆ ಅವಾಗೆಲ್ಲ ನಮ್ಮ ತಾತರ ಕಾಲದಲ್ಲಿ ನಮ್ಮ ತಾತರ ನಡ್ಸ್ಕೋಗ್ತಾ ಇದ್ರು. ಈಗ ರೀಸೆಂಟ್ ಆಗಿ ಒಂದ್ 5 ವರ್ಷದಿಂದ ನಮ್ಮ ಬಾವರ್ ಬಂದ್ರು. ಅವರು ಲೇಬರ್ ಸಮಸ್ಯೆ ಅದು ಇದು ಅಂತ ಅಂದ್ಬಿಟ್ಟು ಏನೋ ಆಗಲ್ಲ ಅದು ಅಂತಂದಿದ್ರು. ಆಮೇಲೆ ನಾನು ಈ 1-2 ವರ್ಷದಿಂದ ನಾನು ಮುಂದುವರ್ಸ್ಕೊ ಹೋಗ್ತಾ ಇದ್ದೀನಿ. ಈಗ ಯಾವ ರೀತಿ ಬೇಕು ಏನು ಎತ್ತ ಎಲ್ಲ ಬೆಲ್ಲ ಯಾವ ಆರ್ಗಾನಿಕ್ ಬೇಕೋ ಇಲ್ಲ ಈ ವಿತೌಟ್ ಕೆಮಿಕಲ್ ಯಾವುದೇ ಬೇಕಾದಂತ ರೀತಿ ಬೆಲ್ಲ ನಮ್ದು ದೊರೆಯುತ್ತದೆ. ಅದ್ರದ್ದು ಈಗ ಲೇಬರ್ಸ್ ಹತ್ರ ಏನ್ ಮಾಡೋದು ಅಂತಂದ್ರೆ ಕಬ್ಬು ಎಲ್ಲಾನು ಇದ್ ಮಾಡ್ಬೇಕು. ಕಬ್ಬಿಗೆ ಇಷ್ಟು ಅಂತ ಕೊಟ್ಟು ಎಲ್ಲ ನಮಗೂ ಸ್ವಲ್ಪ ಜಾಸ್ತಿ ಕಷ್ಟನೇ ಐತೆ. ಆದ್ರೂ ಏನ್ ಮಾಡಕ್ಕಾಗಲ್ಲ, ಬಂಡವಾಳ ಹಾಕ್ಬಿಟ್ಟು ಮಾಡಿದೀವಲ್ಲ ಅನ್ನೋ ಒಂದ್ ರೀತಿಲಿ ಮಾಡ್ಲೇಬೇಕು. ಈಗ ಮಾರ್ಕೆಟಿಂಗ್ ರೇಟ್ ನೋಡಿದ್ರೆ ಅಲ್ಗುಲ್ಗೂ ನಮಗೂ ಅಜ್ಗಜಾಂತರ. ಇಲ್ಲಿ ಲೇಬರ್ಸ್ಗಳು ಒಂದು 45-50 ಜನ ಲೇಬರ್ಸ್ ಅವ್ರೆ. ಕಪ್ಪಡಿಯರ್ ತಗೊಂಡ್ ಹಿಡ್ದು ಏರೋರ್ 40 ಜನ ಅವ್ರೆ ಸರ್. 3 ಬ್ಯಾಚ್ ಕಪ್ಪಡಿಯರ್ ಅವ್ರೆ, ಆಲೆಮನೆಯವ್ರು 8 ಜನ ಅವ್ರೆ, ಕಬ್ಬೇರೋ ಹುಡುಗರು 10 ಜನ ಅವ್ರೆ. ಎಲ್ಲ ಸೇರ್ಸಿ ಒಂದು 50 ಜನ ಲೇಬರ್ಸ್ ಗಳಿಗೆ ಕೆಲಸ ಕೊಟ್ಕೊಂಡು ಮಾಡ್ಕೊಂಡು ಹೋಯ್ತಾ ಇದೀನಿ ಸರ್. ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಂಬ್ಕೊಂಡು ಹೋದ್ರೆ ಏನಾಗಲ್ಲ ಸರ್. ಈಗ ಆರ್ಗಾನಿಕ್ ಯಾವ್ದಾರು ಆರ್ಡರ್ ಬಂತು ಅಂತಂದ್ರೆ ಅದ್ ಮಾಡ್ಕೊಡ್ತೀವಿ. ವಿತೌಟ್ ಕೆಮಿಕಲ್ ಅಚ್ಚು ಎಲ್ಲಾ ರೀತಿ ಬೆಲ್ಲ ನಮ್ಮ ಹತ್ರ ದೊರೆಯುತ್ತೆ ಸರ್. ಎಷ್ಟ್ ಬೇಕಾದ್ರೂ ಕೊಡ್ತೀವಿ. ಈಗ ಹಬ್ಬ ಆ ರೀತಿಯಿಂದಲೆಲ್ಲ ಆರ್ಡರ್ ಕೊಡ್ತಾರೆ. ಆದ್ರೆ ಬೋಲ್ಡ್ ಅಲ್ಲಿ ನೇಮ್ ಐತಲ್ಲ, ನೇಮ್ ನಂಬರ್ ಹಾಕ್ತಿರ್ತೀವಿ. ಎಲ್ಲ ಬಂದು ಏನೇ ಬೇಕಾದ್ರೂ ಆರ್ಡರ್ ಕೊಟ್ಬಿಟ್ಟು ಅಡ್ವಾನ್ಸ್ ಮಾಡಿ ಪೇ ಮಾಡಿ ಹೋಯ್ತಾರೆ. ಅವ್ರಿಗೆ ಯಾವ ರೀತಿ ಬೆಲ್ಲ ಬೇಕೋ ಆ ರೀತಿ ಬೆಲ್ಲ ಮಾಡ್ಕೊಡ್ತೀವಿ. ಅಂದ್ರೆ ಇವ್ರು ಜಮಾನ್ದಲ್ಲಿ ನಡೆಸ್ತಾ ಇದ್ರು ಅಂದ್ರೆ ಮಾಮೂಲಿ ಹಳೆ ಗಾಣನ ಆ ತರ ಗಾಣ ನಡೆಸ್ತಾ ಇದ್ರು ಅವರು. ಈಗ ನಾವೊಂದ 2020ರಿಂದ ಈ ಗಾಣ ಹಾಕೊಂಡು ಡ್ರೈಯರ್ ಮಾಡ್ಕೊಂಡು ಈ ತರ ಎಲ್ಲ ಮೆಚುರಿಟಿ ಮಾಡಿ ಮಾಡ್ಕೊ ಹೋಗ್ತಾ ಇದೀವಿ. ಮಾಡ್ತಾ ಇದೀವಿ. ಹಳೆ ಗಾಣದಲ್ಲ ಏನ್ ನಮ್ಮಮ್ಮ ಅಂತಂದ್ರೆ ಒಂದ್ 5 ಕ್ವಿಂಟಲ್ ಹೊಡಿತಿದಾರೆ ಅಷ್ಟೇ. ನಾವು ಕಮ್ಮಿ ಅಂತಂದ್ರು ಈಗ 2 ಗಂಟೆ ಸ್ಟಾರ್ಟ್ ಮಾಡ್ತಾರೆ, 8 ಗಂಟೆ ನಿಲ್ಲಿಸ್ತಾರೆ. ಒಂದ್ 20-25 ಕ್ವಿಂಟಲ್ ರೆಡಿ ಮಾಡ್ತೀವಿ ಬೆಲ್ಲನ. 25 ಕ್ವಿಂಟಲ್ ರೆಡಿ ಮಾಡ್ತೀವಿ. ಅಂದ್ರೆ ಟೈಅಪ್ ಅಂತ ಬಂದ್ರೆ ಅದು ಏನಪ್ಪಾ, ಈಗ ಅಂದ್ರೆ ಕಬ್ಬು ಈಗ ನಾವು ಕಡ್ಕ ಬಂದಿರ್ತೀವಿ, ಅವ ಡೇಟ್ ನೋಡ್ಕತ್ತೀವಿ. ಈಗ ವರ್ಷದ ಕಬ್ನೆ ಕಡಿಯೋದು ಯಾವಾಗ ನಾವು ವರ್ಷದ 12 ತಿಂಗಳು ಕಬ್ನೆ ಕಡಿಬೇಕು. 12-13 ತಿಂಗಳು ಕಬ್ಬು ಕಡಿದ್ರೆ ಈ ತರ ಏನೋ ಕೆಮಿಕಲ್ ಕಮ್ಮಿ ಆಗ್ತಾನೆ ಈ ತರ ಕ್ವಾಲಿಟಿ ಬೆಲ್ಲ ಬರುತ್ತೆ. 8-9 ತಿಂಗಳು ಕಬ್ಬು ಕಡಿದ್ರೆ ಸಕ್ಕರೆ ಹಾಕ್ಬೇಕು, ಅವು ಇವು ಅಂತೆಲ್ಲ ಇವು ಅವೇನ್ ಮಾಡ್ತೀವಿ ನಾವು ಅಂತಂದ್ರೆ ಮೆಚುರಿಟಿ ಕಬ್ಗಳನ್ನೇ ಕಡಿಯೋದು. 13 ತಿಂಗಳು ಕಬ್ಬು ಕಡ್ಕೊಂಡು ಅವ್ರ ಹತ್ರ ರೈತರಿಗೆ ಇಷ್ಟು ಕೊಡ್ಬೇಕು. ಕಡಿಯೋರ್ಗೆ ಈಗ ಅವ್ರಿಗೆ 2 ಸಾವಿರ ಅಂತಂದ್ರೆ ಕಬ್ಬು ಕಡಿಯೋರ್ಗೆ 500 ರೂಪಾಯಿ ಕಡಿಯೋರು ಕೊಡ್ಬೇಕು. ಇವ್ರಿಗೆ 340 ರೂಪಾಯಿ, ಇವ್ರಿಗೆ ಕಬ್ಬೇರವ್ರಿಗೆ 150 ರೂಪಾಯಿ. ಹಂಗೆಲ್ಲ ಐತೆ. ಎಲ್ಲ ಟನ್ ಲೆಕ್ಕನೆ. ಏನ್ ನಮ್ಗೇನ್ ಸಿಗಲ್ಲ ಸರ್. ನಮ್ಗೆ ಏನಪ್ಪಾ ಅಂತಂದ್ರೆ ಏನೋ ಮಾಡ್ಬಿಟ್ಟಿದೀವಿ, ಬಂಡವಾಳ ಹಾಕಿದೀವಿ, 40-50 ಲಕ್ಷ ಬಂಡವಾಳ ಹಾಕಿದೀವಲ್ಲ ಅಂತ ಅನ್ಬಿಟ್ಟು ಮಾಡ್ಕೊ ಹೋಗ್ಬೇಕಷ್ಟೇ. ಅದ್ಬಿಟ್ಟು ಇನ್ನ ನಮ್ಗೆ ಬಂಡವಾಳ ಇದ್ರಲ್ಲಿ ಮಾಡಿ ನಾವು ಕೋಟಿ ಸಂಪಾದನೆ ಮಾಡವಿ, ಅಲ್ಲಿ ಜಾಗ ತೆಗ್ದೇವಿ ಇಲ್ಲಿ ಜಾಗ ತೆಗ್ದೇವಿ ಅನ್ನೋದು ಏನಿಲ್ಲ. ಏನಪ್ಪಾ ಅಂತಂದ್ರೆ ಏನೋ ಲೇಬರ್ಸ್ ಗಳಿಗೆ ಇದ್ ಕೊಟ್ಕೊಂಡು ಕೂಲಿ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ಅದೇ ಒಂದ್ ನೆಮ್ಮದಿ. ಆಳುಗಳೆಲ್ಲ ಇಷ್ಟ ಜನ ಊಟ ಮಾಡ್ಕೊಂಡು ನೆಮ್ಮದಿಯಾಗ ಅವ್ರೆ ಅನ್ನೋದೊಂದು ಇದು ಅಷ್ಟೇ. ತುಂಬಾ ಅವೆ ಸರ್ ಚಾಲೆಂಜಸ್ ಅಂತಂದ್ರೆ ಹೇಳಕ್ ಹೋದ್ರೆ ಸುಮಾರು ಆಯ್ತವೆ. ಲೇಬರ್ಗಳು ತೊಂದ್ರೆ ಇತ್ತು ಅವಾಗೆಲ್ಲ. ಆಮೇಲೆ ಕಷ್ಟ, ಅವಾಗ ಏನು ವರ್ಕೌಟ್ ಆಯ್ತಿರ್ಲಿಲ್ಲ. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ನಮ್ ಬಾವರು ಆಗಲ್ಲ ಅಂತ ಅನ್ಬಿಟ್ಟು ಅವ್ರು 3 ವರ್ಷ ಓಡಿಸಿ ನಿಲ್ಸ್ಬಿಟ್ರು. ಆಮೇಲೆ ಏನ್ ಮಾಡಿದೆ ಅಂತಂದ್ರೆ ಈಗ ಲೇಬರ್ಸ್ ಎಲ್ಲ ಯಾಕೆ ಕೈ ಬಿಡ್ಬೇಕು ಅಂದ್ರೆ ಅಡ್ವಾನ್ಸ್ಗಳು ಕಡಿಯೋರ್ಗೆಲ್ಲ ಕೊಟ್ಟಿದ್ವಲ್ಲ, ಅವೆಲ್ಲ ಹಿಂತಿರುಗಿಸೋ ದುಡ್ಡಂತೂ ಕೊಡಲ್ಲ ಅವರು. ಅದರಿಂದ ಏನ್ ಮಾಡೋದು ಅಂತಂದ್ರೆ ನಾನ್ ಮಾಡ್ಕೊಯ್ತೀನಿ ಬಿಡಿ ಅಂತ ಅನ್ಬಿಟ್ಟು ನಾನು ಬಂದು 2023ರಿಂದ ನಾನ್ ಮಾಡ್ಕೊ ಹೋಗ್ತಾ ಇದೀನಿ ಸರ್. ಸರ್ ಈಗ ಗಾಣದಿಂದ ಅಲ್ಲಿ ಕಬ್ಬು ಕೊಟ್ರೆ ಈ ತರ ಜ್ಯೂಸ್ ಬರುತ್ತೆ ಅಲ್ವಾ, ಫಸ್ಟ್ ಈ ಬಾಣ್ಲಿಗೆ ಬರ್ತಾರೆ. ಈ ಬಾಣ್ಲಿಂದ ಇಲ್ಲಿಗೆ ಹಾಕೊಂಡು ಬೆಂಡೆ ಕಡ್ಡಿ ಹಾಕ್ತಿವಿ. ಅದು ಬೆಂಡೆ ಕಡ್ಡಿ ನ್ಯಾಚುರಲ್ ಬೆಂಡೆ ಪೌಡ್ರ್ ಬರುತ್ತೆ, ಅದು ಹಾಕಲ್ಲ ನಾವು.
ಬೆಂಡೆ ಕಡ್ಡಿನೇ ಹಾಕಿ ಈ ತರ ಆಗುತ್ತೆ. ಎಲ್ಲ ಫಿಲ್ಟರ್ ಮಾಡಿ ಈ ತರ ಮಡ್ಡಿ ಮಾಡಿ ಫಿಲ್ಟರ್ ಮಾಡ್ಕೊಂಡ್ರೆ ಆಮೇಲೆ ಇಲ್ಲಿ 3ನೇ ಬಾಣ್ಲಿಗೆ ಹಾಕತ್ತೀವಿ. ಈ ಬಾಣ್ಲಿಗೆ ಹಾಕೊಂಡ್ ಏನ್ ಮಾಡ್ತೀವಿ ಅಂದ್ರೆ ನೀರು ನೋಡಿ ಇಲ್ಲಿ ಹಿಂಗ್ ಹೋಯ್ತಾ ಇದ್ರೆ ನೀರಂಶ ಎಲ್ಲ ಸುಣ್ತಾ ಇರ್ತದೆ. ಆಮೇಲೆ ಫೈನಲ್ ಏನ್ ಮಾಡ್ತೀವಿ ಅಂದ್ರೆ ಫ್ರೆಂಚ್ ಬಾಣ್ಲಿಗೆ ಹಾಕೊಂಡು ಬೆಲ್ಲ ರೆಡಿ ಆಗುತ್ತೆ. ಮಿನಿಮಮ್ ಅಂತಂದ್ರೆ 40 ರಿಂದ 50 ನಿಮಿಷ ಬೇಕು. ಅಂದ್ರೆ ಜೂನ್ ಜುಲೈ ಆಗಸ್ಟ್ ಅಲ್ಲೆಲ್ಲ ಒಂದ್ ಗಂಟೆ 1.5 ಗಂಟೆ ಬೇಕು. ಈಗ ದೀಪಾವಳಿ ಟೈಮ್ ಹತ್ರ ಆಯ್ತಿದ್ದಂಗೆ 40 ರಿಂದ 50 ನಿಮಿಷ ಸಾಕು ಒಂದ್ ಅಡಿಗೆಗೆ. ಅಂದ್ರೆ ಅವಾಗ ನೀರಂಶ ಜಾಸ್ತಿ ಕಬ್ಬು. ಬೇಸಿಗೆ ಟೈಮಲ್ಲಿ ಅಂದ್ರೆ ಅವಾಗ ಎಲ್ಲ ಡ್ರೈ ಅಲ್ವಾ, ಎಲ್ಲ ನೀರಂಶ ಎಲ್ಲ ಸುಂಡಿರ್ತದೆ. ಅದರಿಂದ ಏನಾಯ್ತದೆ ಅಂತಂದ್ರೆ ಬೆಲ್ಲನ ಕ್ವಾಲಿಟಿ ಚೆನ್ನಾಗಿರ್ತವೆ, ಬೆಲ್ಲನೂ ಬೇಗ ಬರುತ್ತೆ, ಅಡಿಗೆನೂ ಫಾಸ್ಟ್ ಆಗಿ ಬರುತ್ತೆ. ಅವಾಗ ಏನಪ್ಪಾ ಅಂತಂದ್ರೆ ಮೇವು ಉಳಿತಾಯ ಎಲ್ಲ ಆಯ್ತದೆ. ಅದೇ ಜೂನ್ ಜುಲೈ ಆಗಸ್ಟ್ ಅಲ್ಲಾದ್ರೆ ಏನಾಗಲ್ಲ, ನಾವು ಕೊಂಡ್ಬೇಕು ಮೇವನ್ನ, ಬೇರೆ ಕಡೆಯಿಂದ ಕೊಂಡಿ ಮಾಡ್ತೀವಿ. ನೈಟ್ 2 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. 2 ಗಂಟೆ ಗಾಣ ಸ್ಟಾರ್ಟ್ ಮಾಡಿದ್ರೆ 3 ಗಂಟೆ ಆಗುತ್ತೆ ಒಲೆ ಹಚ್ಚೋದಕ್ಕೆ. ನೈಟ್ 8 ಗಂಟೆಗೆ ನಿಲ್ಲಿಸ್ತಾರೆ. ಮಧ್ಯೆ 2 ಗಂಟೆಗೆ, ನೈಟ್ 2 ಗಂಟೆಗೆ ಮಾಡ್ತಾರೆ. ನಾವು ಅಂತಂದ್ರೆ ಲೇಬರ್ಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಡೇ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ, ಇಲ್ಲ ಡೇ ನೈಟ್ ಮಾಡ್ತೀವಿ. ಎರಡನ್ನೂ ಮಾಡ್ತೀವಿ, ಡೇ ನೈಟು. ಈಗೇನೋ ಒಂದ್ ಸ್ವಲ್ಪ ಹಬ್ಬ ರೀತಿನ ಬತ್ತು ಅಂದಾಗೆಲ್ಲ ಮೊನ್ನೆ ಡೇ ನೈಟ್ ಮಾಡವ್ರೆ ಹಂಗೆ. ಅಂದ್ರೆ ಸರ್ ಈಗ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಒಂದು ಪಟ್ಟಿ ಬರುತ್ತೆ, ನಮ್ದೊಂದು ಗ್ರೂಪ್ ಐತೆ APMC ಗ್ರೂಪ್ ಅಂತ ಅಂದ್ಬಿಟ್ಟು ಐತೆ, ಜಾಗರಿ ಯೂನಿಟ್ ಅಂತ ಅಂದ್ಬಿಟ್ಟು ಮಾಡಿ APMC ಲಿ ಗ್ರೂಪ್ ಮಾಡವ್ರೆ. ಅಲ್ಲಿ ಪ್ರತಿನಿತ್ಯ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಆಗುತ್ತೆ ಆ ರೇಟ್ಗೆ ನಾನು ಇಲ್ಲಿ ಬೆಲ್ಲ ಕೊಡ್ತೀವಿ. ಈಗ ಅಲ್ಲಿ 40 ರೂಪಾಯಿನೇ ಆಗ್ಬೋದು, 45 ರೂಪಾಯಿನೇ ಆಗ್ಬೋದು, ಏನ್ ಐತೆ ಆ ಪ್ರೊಸೆಸಿಂಗ್ ಅಲ್ಲೇ ಬೆಲ್ಲ ಕೊಡ್ತೀವಿ. ಮೇಲೆ ಲಾಭ ಮಡಿಕೊಂಡ್ರೆ ಅಲ್ಲಿ ಅದು ಇದು ಅಂತ ಏನ್ ನಮ್ತಾವ್ ಇಲ್ಲ. ಈಗ ಮಾರ್ಕೆಟ್ ಅಲ್ಲಿ 40 ರೂಪಾಯಿ ಹೋಯ್ತಾ ಇದ್ರೆ ಈಗ ನಮ್ಮ RR ನಗರದವರು, ಕೆಂಗೇರಿಯವರು ಅವರೆಲ್ಲ ಕಾಲ್ ಮಾಡ್ತಾರೆ ಇಷ್ಟು ಬಾಕ್ಸ್ ಬೇಕು ಅಂತ. ಸರಿ ಅಂತ ಅಂದ್ಬಿಟ್ಟು ಅವ್ರು ಅತ್ತಿಂದ ಅರ್ಧ ಪೇಮೆಂಟ್ ಮಾಡ್ತಾರೆ. ನಾವ್ ಈ ಕಡೆ ಅವರು ಯಾವ ಕಲರ್ ಬೇಕು, ಹೆಂಗ್ ಬೇಕು ಬೆಲ್ಲ ಅಂತ ಹೇಳ್ತಾರ ಅವರು. ನಾವ್ ಅದೇ ರೀತಿ ಈ ರೈಟ್ ನಡೀತೈತೆ ಅಂತ ಅಂದ್ಬಿಟ್ಟು ಬಾಡಿಗೆ ಅವರೇ ಎಲ್ಲ ಕೊಟ್ಕೋತಾರೆ, ಗಾಡಿ ಬಾಡಿಗೆನ ಬರ್ತೀವಿ, ಬೆಲ್ಲ ಹಾಕಿ ಕೊಟ್ಟು ಕಳಿಸ್ತೀವಿ. ಅವ್ರು ಒಂದು ಫೋನ್ ಮಾಡ್ತಾರೆ, ಹಿಂಗೆಲ್ಲ ಹಿಂಗ್ ಬೇಕು ವರ್ಷವ್ರೆ ಅಂತ ಹೇಳ್ತಾರೆ, ರೆಡಿ ಮಾಡಿ ತಲುಪಿಸ್ತೀವಿ ನಾವು ಅವರು. RR ನಗರ, ಈಗ ಇಲ್ಲಿ ರಾಮನಗರ, ಚನ್ನಪಟ್ಟಣ, RR ನಗರ, ಕೆಂಗೇರಿ ಅವರೆಲ್ಲ ಹಬ್ಬದ ಟೈಮಲ್ಲೆಲ್ಲ ಜಾಸ್ತಿ ಬೇಡಿಕೆ ಅವ್ರಿಗೆ. ಇಲ್ಲ ಅಂತಂದ್ರೆ ವಾರಕ್ಕೊಂದ್ಸಲ ಭಾನುವಾರ ಬೆಂಗಳೂರವ್ರು ಬಂದು ಕಾರಲ್ಲಿ ಒಂದು 20-30 ಬಾಕ್ಸ್ ತಗೋಯ್ತಾ ಇರ್ತಾರೆ ಅವ್ರು. ಅವರೇ ಮಾರ್ಕೆಟಿಂಗ್ ಏನು ಪ್ರೈಸ್ ಇರುತ್ತೆ ಆ ಪ್ರೈಸ್ ಕೊಡ್ತೀವಿ. ಮಾರ್ಕೆಟಿಂಗ್ 40 ರೂಪಾಯಿನೇ ಆಗ್ಬೋದು, 38 ಆಗ್ಬೋದು, ಏನು ಇವತ್ತಿಂದು ಪಟ್ಟಿಲಿ ಏನು ಪ್ರೈಸ್ ಬರುತ್ತೆ ಆ ಪ್ರೈಸ್ನೇ ಅವ್ರಿಗೆ ಮಾಡ್ಕೊಡ್ತೀವಿ. ಸರ್ ಏನಪ್ಪಾ ಅಂತಂದ್ರೆ 2 ದಿನ ಸಾಕು. ಅಂದ್ರೆ ಈಗ ಅವರು 2 ಟನ್ ಬೇಕು, 1 ಟನ್ ಬೇಕು ಅಂತಂದಾಗ ಅಲ್ಲೇ ಸಿಗುತ್ತೆ, ಅದ್ರಲ್ಲಿ ಏನಿಲ್ಲ. ಅಂದ್ರೆ ಒಂದ್ ಬಾಕ್ಸ್ 25 kg ಬರುತ್ತೆ ಅಲ್ವಾ, ಅದ್ರದ್ದೇನಿಲ್ಲ. 10 ಲೆಕ್ಕದಲ್ಲಿ ಜಾಸ್ತಿ ಬೇಕು ಅಂತಂದಾಗ 1-2 ದಿನ ಮುಂದಾಗೆ ಹೇಳ್ಬೇಕು. ಟುಡೇ ಎಷ್ಟು ಬೇಕಾದ್ರೂ ಸಪ್ಲೈ ಮಾಡ್ತೀವಿ. ಈಗ ದಿನ ಕಮ್ಮಿ ಅಂತಂದ್ರೆ 2 ರಿಂದ 2.5 ಟನ್ ಅರಿತೀವಿ. 2.5 ಟನ್ ಕಬ್ಬು ಬೆಲ್ಲ ರೆಡಿ ಮಾಡ್ತೀವಿ. 2 ದಿನಕ್ಕಾದ್ರೆ 5 ಟನ್ ಆಯ್ತು. 2 ದಿನ 5 ಟನ್ ಬೇಕು, 6 ಟನ್ ಬೇಕು. ಈಗ ಮಾರ್ಲಮಿ ಹಬ್ಬಗಳೆಲ್ಲ ಅದು, ಅವ್ರಾಗ ಫೋನ್ ಮಾಡೋರು, ಸರ್ ಹಿಂಗ್ ಬೇಕು ಬೆಲ್ಲ ರೆಡಿ ಮಾಡ್ಕೊಡಿ ಅಂತ. ಸರಿ ನಾಳೆಗ್ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ರೆಡಿ ಮಾಡ್ಕೊಡ್ತಿದ್ದೋ. ಏನ ದೊಡ್ಡ ಆರ್ಡ್ರು ಅಂತಂದ್ರೆ ಈಗ ದಾವಣಗೆರೆಯವ್ರು ಬಂದಿದ್ರು ಒಂದ್ಸಲ, 800 ಬಾಕ್ಸ್ ಬೇಕು ಅಂದಿದ್ರು. ನಾವು ನಮ್ಮ ಇನ್ನೊಬ್ರು ಬಾವರ್ ಅವ್ರೆ, ಅವ್ರು ಇದ್ ಮಾಡ್ಕೊಂಡು ಏನ್ ಮಾಡ್ದು ಅಂತಂದ್ರೆ ಇಬ್ರು 400 ಬಾಕ್ಸ್ ರೆಡಿ ಮಾಡಿ ಈ ರೇಟ್ಗೆ ಅಂತ ಫಿಕ್ಸ್ ಮಾಡಿ ಕೊಟ್ಟಿದ್ದು. ಆತರ ಅದ್ರ ಬರ್ತಾರೆ ಅವ್ರು ಬಂದೀಗ ಎಲ್ಲ ಇದ್ ಮಾಡೋದ್ರಿಂದ ಬಂದು ಇಷ್ಟು ರೈಟ್ ಏನು ಅಂತ ಮಾತಾಡ್ಕೊಂಡ್ರು. ಈ ಮಾರ್ಕೆಟಿಂಗ್ ಪ್ರೈಸ್ ಏನಿರುತ್ತೆ ಅದು ಮಾತಾಡ್ಕೊಂಡು ಅಡ್ವಾನ್ಸ್ ಕೊಟ್ಟು ಹೋದ್ರು. 4 ದಿನಕ್ಕೆ ಬಂದು 800 ಬಾಕ್ಸ್ ತಗೋದ್ರು. ಸರ್ ನಮ್ದು ಬಂದು ಮೇನ್ ಇದೆ ದೊಡ್ಡ ಏನಪ್ಪಾ ಅಂತಂದ್ರೆ ಅಚ್ಚು ಇದು 250 ಗ್ರಾಮ್ ಬರುತ್ತೆ. 250 ಗ್ರಾಮ್ ಬರುತ್ತೆ. 1 kg 4 ಇದು ಆರ್ಡ್ರ್. ಈಗ ಯಾರೀಗ ನೀವು ಬರ್ತೀರಾ ಸರ್ ನಮ್ಗೆ ಈ ತರ ವಿತೌಟ್ ಕೆಮಿಕಲ್ ಬೇಕು ಮಾಡ್ಬೇಕು ಅಂತೀರಾ, ಪುಡಿ ವಿತೌಟ್ ಕೆಮಿಕಲ್ ಏನ್ ಹಾಕಲ್ಲ, ಸೋಡಾ ಗಿಡ ಏನ್ ಹಾಕಲ್ಲ, ಬೆಂಡೆ ಕಡ್ಡಿನೂ ಹಾಕಲ್ಲ. ಇದಕ್ಕೆ ಸ್ವಲ್ಪ ಫಿಲ್ಟರ್ ಮಾಡ್ಕೊತೀವಿ ಲೈಟಾಗೆ, ಈ ತರ ಪುಡಿ ಮಾಡ್ಕೊತೀವಿ. ಇದು ಏನಪ್ಪಾ ಅಂತಂದ್ರೆ ಬೂಸ್ಟ್ ತರ. ಕಾಫಿಗೆ ಈಗ ನಾವು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಆ ತರ ಅಲ್ಲ. ಕಾಫಿ ರೆಡಿ ಮಾಡ್ಕೊಂಡು 1 ಸ್ಪೂನ್ ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇರ್ಬೋದು. ತೊಂದ್ರೆ ಏನಿಲ್ಲ. ಕ್ವಾಲಿಟಿ ಅಂತಂದ್ರೆ 1 ವರ್ಷ ಮಡಿಕೊಳ್ಳಿ, ನಾನ್ ಗ್ಯಾರಂಟಿ. 1 ವರ್ಷ ಇಟ್ಕೊಳ್ಳಿ, 1 ವರ್ಷ ಇಟ್ಕೊಂಡ್ರು ಗ್ಯಾರಂಟಿ. ಬೇಕಾದ್ರೆ ನೀವೇ ಟೇಸ್ಟ್ ಮಾಡಿ ನೋಡಿ ಹೆಂಗೈತೆ ಅಂತ. ಇದು ಬಂದು ಆಣಿ ಹೆಚ್ಚು ಅಂತ ಏನ್ ಹಾಕಲ್ಲ, ಪ್ಯೂರ್ ಕಬ್ಬು ಏನೈತೆ ಅದೇ ಇದ್ರಲ್ಲಿ ತೆಗೆಯೋದು. ಈಗ ಈ ಕಲರ್ ಬರಕಾದ್ರೆ ಇದಕ್ಕೆ ಕಲರ್ ಹಾಕ್ಬೇಕು. ಅಂದ್ರೆ ಚಕ್ಕೆ ಅಂದ್ರೆ ಮಾಮೂಲಿ ಐಟಮ್ಗಳು ಹಾಕ್ಬೇಕು. ಇಟ್ಕೆಯಲ್ಲಿ ಆಣಿ ಹೆಚ್ಚಿಗೆಯಲ್ಲಿ ಈ ಪುಡಿಗೆಯಲ್ಲಿ ಏನಿಲ್ಲ.
ಆಣಿ ಹೆಚ್ಚು ಬಂದು ಇದು ಕೆಜಿ 60 ರೂಪಾಯಿ ಪ್ರೈಸ್ ಐತೆ ಇದು. ಇದು ಆಣಿ ಹೆಚ್ಚು ಇದು. ಇದು ಆಣಿ ಹೆಚ್ಚು ಇದು 100 ಗ್ರಾಮ್ ಬರುತ್ತೆ. 100 ಗ್ರಾಮ್ 90 ಗ್ರಾಮ್ 100 ಗ್ರಾಮ್ ಬರುತ್ತೇನೆ. 100 ಗ್ರಾಮ್ ಬರುತ್ತೆ ಇದು. ಕೆಜಿಗೆ 10 ಬರ್ತದೆ. 10 ಬರ್ತವೆ. ಇವು 4 ಬರ್ತವೆ, ಇವು 10 ಬರ್ತವೆ. ಇದು ಬಂದು ಸೇಮ್ ಇದೇ ತರ ಮನೆಗೆ ಮಾಡ್ಬೇಕು. ಮನೆ ಅವೆ ಅವು ಸಪ್ರೇಟ್ ಎತ್ ಮಾಡ್ತೀವಿ. ಯಾವ ಆರ್ಡರ್ ಬಂದಾಗ ಇವಾಗ ಹಾಕತ್ತೀವಿ, ಆರ್ಡರ್ ಬಂದಾಗ ಅವಾಗ ಹಾಕತ್ತೀವಿ. ಏನಪ್ಪಾ ಅಂತಂದ್ರೆ ಇದು ಜಜ್ಜಿ ಮಾಡಿ ಮಾಡ್ಬೇಕಲ್ಲ ಅನ್ನೋ ಒಂದ್ ಲೆಕ್ಕಾಚಾರಕ್ಕೆ ಇದು ಜಾಸ್ತಿ ಇದಾಗಲ್ಲ. ಏನಿದ್ರು ಪೌಡ್ರೇ ಜಾಸ್ತಿ ಸೇಲ್ ಆಗೋದು. ಪೌಡ್ರು ಈಗ ಎಲ್ಲ ಬೆಂಗಳೂರವ್ರು ಬರ್ತಾರೆ, ಬೆಂಗಳೂರವರು ಹೊರಗಡೆಯಿಂದೆಲ್ಲ ಬರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಪುಡಿ ಇವು ಜಾಸ್ತಿ ಇವ್ರೇ ಲೈಕ್ ಮಾಡೋದವ್ರು. ಈ ಬೆಲ್ಲ ಲೈಕ್ ಮಾಡಲ್ಲ. ಏನಾದ್ರು APMC ಮಾತ್ರ ಹೋಗೋದು ಇದು. ಇದೇ ಲೈಕ್ ಮಾಡೋದು. ಪಾಯಸಕ್ಕೆ ಅಲ್ಲಿ ಇನ್ನೊಂದ್ ಕೇಳಿ ಇದು ಮಾಡ್ತಾರೆ. ಕಜಾಯ ತಿಂಡಿ ಐಟಮ್ ಮಾಡ್ಬೇಕು ಅಂತಂದಾಗ ಮಾತ್ರ ಈ ಬೆಲ್ಲ ಉಪಯೋಗಿಸೋದು. ಯಾಕೆಂದ್ರೆ ಪ್ಯೂರ್ ಆರ್ಗಾನಿಕ್ ಅಲ್ವಾ, ಎಲ್ಲ ಲೈಕ್ ಮಾಡ್ತಾರೆ ಇದ ಬೆಲ್ಲನ. ಟೇಸ್ಟ್ ನೋಡಿ ಹೆಂಗವೆ ಅಂತ. ಹಾ, ಇದನ್ನೇ ತಗೊಂಡು ಹೋಗೋದು. ಅಲ್ಲಿ ಇನ್ನೇನು ಇಲ್ಲ. ಅಲ್ಲಿ ನಮ್ದು ಒಂದು ಬೋಲ್ಡ್ ಐತೆ. ಆ ಬೋಲ್ಡ್ ನೋಡ್ಬಿಟ್ಟು ಆ ಕಡೆ ಹೈವೇಲ್ ಹೋಗ್ತಾ ಇದ್ರು ಅಷ್ಟೇ ಅವರು. ಅಲ್ಲಿ ಹೋಗಿ ಮದ್ದೂರ್ ಹತ್ರ ಹೋಗಿ ಎಕ್ಸಿಟ್ ತಗೊಂಡು ಮತ್ತೆ ಬಂದು ಬೆಲ್ಲ ತಗೊಂಡು ಹೋಗ್ತಾರೆ. ಎಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಬಾವರು ಸ್ವಲ್ಪ ರಾಜಕೀಯದವರು. ಅವ್ರಿಗೆಲ್ಲ ವಿಧಾನಸೌಧದಲ್ಲಿ ಎಲ್ಲ ಲಿಂಕ್ ಅವರಲ್ಲ. ಅವರೆಲ್ಲ ಹಿಂಗೆ ಇಲ್ಲೇ ಬಂದು ಹೋಯ್ತಾ, ಮೈಸೂರಿಗೆ ಹೋಯ್ತಾ, ಬೆಂಗಳೂರಿಗೆ ಹೋಯ್ತಾ, ಇಲ್ಲಿ ಹೋಯ್ತಿದ್ದ ಅಲ್ಲಿ ಹೋಯ್ತಿದ್ದ ಅಂತ ಅಂದ್ಬಿಟ್ಟು 30 ಕೆಜಿ ಒಂದೊಂದು ಕೆಜಿನೇ ತಗೊಂಡೋಯ್ತಾರೆ, ಒಂದೊಂದು ಚೀಲನೆ. ಆತರ ಎಲ್ಲ ಯಾವುದೇ ಬೆಲ್ಲ ಬೇಕಾದ್ರೂ ನನ್ನ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. 24x7 ಯಾವಾಗ ಬೇಕಾದ್ರೂ ಹೇಳ್ತೀವಿ. ಬೇಕಾದ್ರೆ ಇಲ್ಲ ನಮಗೆ ಬರಕ್ಕಾಗಲ್ಲ, ನೀವೇ ಡೆಲಿವರಿ ಕೊಟ್ಬಿಡಿ ಅಂತಂದ್ರೆ ಅವರು ಟೆಂಪೋದವ್ರ ಜೊತೆ ನೀವು ಮಾತಾಡ್ಕೊಂಡು ಬೇಕಾದ್ರೆ ಆರ್ಡರ್ ಕೊಡಿ, ಮಾಡಿಸ್ಕೊಡ್ತೀವಿ. ಯಾವ್ದು ಬೇಕಾದ್ರೂ ಮಾಡ್ಕೊಡ್ತೀವಿ. ಈಗ ದೊಡ್ಡ ಫಂಕ್ಷನ್ ಒಳಗೆ ಎಲ್ಲ ಹೋಲ್ಸೇಲ್ ರೇಟ್ ಎಲ್ಲ ಕೊಡ್ತೀರಾ? ಹೋಲ್ಸೇಲ್ ರೇಟಲ್ಲೇ ಕೊಡ್ತೀನಿ ಸರ್. ಈಗ ಅಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ, ಇಷ್ಟೆಲ್ಲ ಇಷ್ಟು ರೈಟ್ ಇದು ಅಂತ. ನಮ್ದೇ ಆತರ ಏನಲ್ಲ. ನಾವು ಈಗ ನಮ್ಗೆ ಕಮ್ಮಿ ಅಂತಂದ್ರೆ ಈಗ 4,000 ರೂಪಾಯಿ ಖರ್ಚು ಬೀಳುತ್ತೆ. ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ಬೆಲ್ಲ ರೆಡಿ ಆಗುತ್ತೆ. ಒಂದ್ ಅಡಿಗೆಗೆ 4,000 ಖರ್ಚಾಗುತ್ತೆ. 3,800 900 ರೂಪಾಯಿ ಖರ್ಚಾಗುತ್ತೆ. ಈಗ ನಮ್ಗೆ ಮಾರ್ಕೆಟ್ ಅಲ್ಲಿ 40 ರೂಪಾಯಿ ಬೆಲ್ಲ ಹೋದ್ರೆ 100 ರೂಪಾಯಿ ಏನು ಸಿಗಲ್ಲ. 40-50 ಲಕ್ಷ ಬಂಡವಾಳ ಹಾಕ್ಬಿಟ್ಟಿದೀವಿ ಅಂತ ನಿಲ್ಸಕ್ ಆಗಲ್ವಲ್ಲ. ಈಗ ಲೇಬರ್ಸ್ಗೆಲ್ಲ ಅಡ್ವಾನ್ಸ್ ಕೊಟ್ಟಿದ್ದಲ್ಲ, ಒಂದ್ ಲೆಕ್ಕಾಚಾರಕ್ಕೆ ಮಾತ್ರ ಮಾಡ್ಕೋಬೇಕಷ್ಟೇ. ಇದ್ರಲ್ಲಿ ಈಗ ಆರ್ಗಾನಿಕ್ ಮಾಡ್ತೀವಿ ಅಂತಂದ್ರು ಇದಕ್ಕೆ ಪುಡಿಗೆ ಜಾಸ್ತಿ ಇದು ಕೆಲಸ. ಆಣಿ ಏನಿದೆ, ಹಚ್ಚೇನಿಲ್ಲ. ಪಾಂಕೈಲಿ ಬಿಟ್ಕೊತೀವಿ, ರೆಡಿ ಮಾಡಿ ಹಚ್ಚು ಮಾಡ್ತೀವಿ, ಹಚ್ಚಿ ಹಿಂಗಾಗುತ್ತೆ ಅಷ್ಟೇ. ಇದಾದ್ರೆ ಮಿಷಿನ್ ಬೇಕು ಪುಡಿ ಮಾಡಕ್ಕೆ. ಒಂದ್ರಿ ಆಡ್ಬೇಕು. ಮಾಮೂಲಿ ಮುಳ್ಳೊಂದ್ರಿ ಮಾಡ್ತೀವಲ್ಲ, ಇಲ್ಲ ಭತ್ತ ರಾಗಿ ಒಂದ್ರಿ ಮಾಡ್ತೀವಲ್ಲ, ಆ ಟೈಪ್ ಮಾಡಿ ಇಂಟಿ ಎಲ್ಲಾನು ಬೇರೆ ಕಡೆ ಹಾಕೊಂಡು ಇದೇ ತರ ಪುಡಿ ಮಾಡ್ಕೋಬೇಕು. ಈ ತರ ನೋಡಿ, ಯಾರ ಪುಡಿ ಬೆಲ್ಲ ಅಂತಾರೆ, ಇದನ್ನ ಬೂಸ್ಟ್ ಅಂತಾರೆ. ಜಾಸ್ತಿ ಟೈಮ್ ತಗೊಳತ್ತೆ. ಸರ್ ಏನಪ್ಪಾ ಅಂತಂದ್ರೆ ಆಗಿನ ಕಾಲದಲ್ಲಿ ಫೀಲ್ಡ್ ಗಾಣ ಇತ್ತು. ಅದೇ ಹಳೆ ಗಾಣ ಇತ್ತಲ್ಲ, ಹಳೆ ಗಾಣದಲ್ಲಿ ಇದ್ದಾಗ ಫೀಲ್ಡ್ ಗಾಣದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ರಚ್ಗಳನ್ನ ಎಲ್ಲ ಇದ್ ಮಾಡ್ಕೊಂಡು ಫ್ಲಾಟ್ ಕೊನೆ ಹಾಕಿ ಗಾಣದಿಂದ ತೆಗ್ದು ಕಲ್ಲಲ್ಲಿ ಹಿಡಿದು ಅದರ ಎಲ್ಲ ಮಾಡ್ತಿದ್ರು. ಈಗ ಅಪ್ಡೇಟ್ ಆಗಿರೋದ್ರಿಂದ ಆತರ ಏನ್ ಇದಿಲ್ಲ. ಈ ತರ ಕಪ್ ಕೊಟ್ರೆ ಗಾಣಕ್ಕೆ ಬನ್ನಿ ತೋರಿಸ್ತೀನಿ. ಇಲ್ಲೇನೈತೆ ಹಸಿರಚ್ಚು ಗಾಣದಿಂದ ಬಂದಂತದ್ದು. ಕನ್ವರ್ ಹಾಕಿದೀವಲ್ವಾ, ಕನ್ವರಿಂದ ಹೋಗಿ ತಕೊಂಡು ಅಲ್ಲಿ ಒಲೆಯಿಂದ ಡೈರೆಕ್ಟ್ ಬೆಂಕಿ ಬರುತ್ತೆ. ಅಲ್ಲೊಂದು ಫ್ಯಾನ್ ಹಾಕಿದೀವಿ. ಆ ಫ್ಯಾನ್ ಇಂದ ಏನು ಅಂತಂದ್ರೆ ಬೆಂಕಿ ಎಳ್ದಿ ಕೊಡುತ್ತೆ ಅಲ್ವಾ, ಬಂದು ಡ್ರೈ ಆಗುತ್ತೆ. ಬನ್ನಿ ಹಂಗೆ ತೋರಿಸ್ತೀನಿ, ತೋರಿಸ್ತೀನಿ ಬನ್ನಿ. ಅದ್ ಸರ್ ಈ ತರ ಹಸಿ ರಚ್ ಐತೆ. ಈ ರಚ್ಚು ಅಲ್ಲಿ ಹೋಯ್ತೈತೆ. ಅಲ್ಲಿಂದ 30 ಅಡಿ ಡ್ರಮ್ ಐತೆ ಇದು. ಅಲ್ಲಿಂದ ಬರೋದ್ಗೆ ಈ ತರ ರಚ್ ಬರುತ್ತೆ. ನೋಡಿ, ಇದು ಹಸಿ ರಚ್ಚು ಗಾಣದಿಂದ ಬಂದಿರುವಂತದ್ದು. ಇದು ಡ್ರೈ ಆಗಿರೋ ರಚ್ಚು. ಈ ತರ ಆಗ್ಬೇಕು ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆನೂ ಬೇಕಾಗಿತ್ತು. ಅಂದ್ರೆ ಈಗ ಒಂದ 7-8 ವರ್ಷದ ಹಿಂದೆ. ಈಗ ಈ ತರ ಎಲ್ಲ ಬಂದಿರೋದ್ರಿಂದ ಅಲ್ಲಿ ರಚ್ಚು ಹಸಿ ರಚ್ಚು ಹೋಗಿ ಇಲ್ಲಿಗೆ ಬರೋದಕ್ಕೆ ಈ ತರ ಆಗುತ್ತೆ ಸರ್ ಡ್ರೈ. ಅದು ಮತ್ತೆ ಏನು ಬೆಲ್ಲ ಎಲ್ಲ ಕಾಯಿಸಕ್ಕೆ ರೆಡಿ ಆಗಿರುವಂತದ್ದು. ಅವಾಗಾದ್ರೆ ಫೀಲ್ಡ್ ಹಾಕ್ಬೇಕು, ಮಳೆ ಬತ್ತು ಅಂದ್ರೆ ಓಡೋಗ್ಬೇಕು, ಎಳಿಬೇಕು. ಅವಾಗ ಲೇಬರ್ಗಳು ಜಾಸ್ತಿ ಬೇಕಾಯ್ತು. ಇವತ್ತು ಅದೇ 25 ಟನ್ ಬೆಲ್ಲ ರೆಡಿ ಮಾಡ್ತೀನಿ, 25 ಕ್ವಿಂಟಲ್ ರೆಡಿ ಮಾಡ್ತೀನಿ ಅಂತಂದ್ರೆ 5 ಜನ ಲೇಬರ್ ಸಾಕು. ಗಾಣಕ್ಕೊಬ್ಬ, ಒಳಗ್ 4 ಜನ ಕೆಲಸ ಮಾಡೋಕೆ. ಹಚ್ಚು ಮನೆ ಅವು ಇವು ಅಂತ ಅಲ್ಲೊಂದ್ 4 ಕೆಲಸ ಇರುತ್ತೆ. ಅದರಿಂದ 5 ಜನ ಆದ್ರೆ ಇವತ್ತೊಂದು ಗಾಣ ಓಡಿಸ್ಬೋದು. 20 ರಿಂದ 25 ಕ್ವಿಂಟಲ್ ರೆಡಿ ಮಾಡ್ಬೋದು ಸರ್. ಅವಾಗಾದ್ರೆ 7-8 ಜನ ಲೇಬರ್ಸ್ ಬೇಕು. ಅವ್ರದ್ದೇನಿಲ್ಲ. ಈಗ ಆತರ ಎಲ್ಲ ಡ್ರೈ ಆಗಿರೋದ್ರಿಂದ ಬಂದಿರೋದ್ರಿಂದ ಮಿಷಿನರಿ ಎಲ್ಲ ಅಪ್ಡೇಟ್ ಆಗಿರೋದ್ರಿಂದ ಎಲ್ಲ ಅನುಕೂಲ ಸರ್ ನಮ್ಗೆ. ಬಟ್ ಏನಪ್ಪಾ ಅಂತಂದ್ರೆ ಬಂಡವಾಳ ಹಾಕ್ಬೇಕು, ಅದೊಂದ್ ಬಿಟ್ರೆ ಇನ್ನೇನ್ ತೊಂದ್ರೆ ಏನಿಲ್ಲ.
ಲೇಬರ್ಸ್ ಎಲ್ಲ ಒಂದ್ ಕರೆಕ್ಟ್ ಆಗಿ ಇದ್ಬಿಟ್ರೆ ಏನಂತಂದ್ರೆ ಈಗ 5 ಜನ ಸಾಕಲ್ವಾ, ಅವಾಗಾದ್ರೆ ಎಲ್ಲಾ ರಿಸ್ಕು ಜಾಸ್ತಿ. ಅವಾಗ ಮಳೆ ಬತ್ತು ಅದು ಇದು ಅಂತ ಏನಿಲ್ಲ. ಈಗ ನಾವು ಕಪ್ ತಗೊಬಂದು ಇಲ್ಲಿ ಹಾಕೋರ್ ಸಾಕು ಯಾವಾಗಾರ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಫಸ್ಟ್ ಅಡಿಗೆ ಬರಕ್ ಒಂದ್ ಸ್ವಲ್ಪ ಮೇವ್ ತಗೊಳುತ್ತೆ, ಅಲ್ಲಿ ನಾವು ಒಳಗೆ ಸ್ಟಾರ್ಟ್ ಮಾಡ್ಕೊತೀವಿ ರಚನೆ. ಅದನ್ನ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಹಸಿ ರಚ್ಚಿ ಏನ್ ಮಾಡ್ತೀವಿ, ಅದೇ 1 hour ಈಗ 2 ಗಂಟೆ ಸ್ಟಾರ್ಟ್ ಮಾಡಿದ್ರೆ 3 ಗಂಟೆ ಒಂದ್ ಬಾಂಡ್ಲಿ ಜ್ಯೂಸ್ ತುಂಬುವುದು ಗಂಟೆ ಈ ತರ ರಚ್ಚಿಯನ್ನು ಎತ್ತಾಕತ್ತೀವಿ ಸೈಡ್ಗೆ. ರಚ್ಚಿ ಎತ್ತಾಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ ಒಲೆ ಹಚ್ತೀವಿ. ಒಲೆ ಹಚ್ಚಿ ಒಂದ್ 10 ನಿಮಿಷಕ್ಕೆ ಇದು ಆನ್ ಮಾಡ್ತೀವಿ ಡ್ರೈಯರ್ನ. ಡ್ರೈಯರ್ ಆನ್ ಮಾಡ್ತೀವಿ. ಡ್ರೈಯರ್ ಮಾಡಿದಾಗ ಫುಲ್ ಎಲ್ಲ ಹೀಟ್ ಆಯ್ತದಲ್ಲ, ಕಬ್ಬಣ ಹೀಟ್ ಆಗ್ಬೇಕಲ್ವಾ, ಒಂದ್ 10 ನಿಮಿಷ ಬೇಕೇ ಬೇಕು. ಹೀಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಇನ್ನೂ ಸುಲಭ ಆಯ್ತದೆ ಮಾಡಕಡೆ ಎಲ್ಲ ಇದು ಮಾಡಿ. ಅಷ್ಟೇ, ಏನೋ 1 hour ಆದ್ರೆ ಸಾಕು. ಒಂದ್ ಅಡಿಗೆ ಬರೋದು 1 hour ಲೇಟ್ ಆಗುತ್ತೆ. ಆಮೇಲೆ ಎಲ್ಲ ಇದಾಗುತ್ತೆ. ಸರ್ ಇಲ್ಲಿಂದ ಮದ್ದೂರ್ ನೇರ ಬೈನೆ ಗಿಜ್ಜಿಲಗೆರೆ KMF ಡೈರಿ ಮುಂಭಾಗ. ಗಿಜ್ಜಿಲಗೆರೆಗೆ ಬಂದು VNB ಬ್ರಿಕ್ಸ್ ಅಂತ ಅಂದ್ರೆ ಯಾರು ಬೇಕಾದ್ರೂ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಾರೆ ಸರ್. KMF ಡೈರಿ ಆಪೋಸಿಟ್, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು. ಗ್ರಾಮದ ಹೆಸರು ಬಂದು ಬಸವನಪುರ ಕೂದ್ರಗುಂಡಿ. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿದ್ರಲ್ವಾ, ನಿಮ್ಗೆ ಏನಾದರೂ ಈ ಥರ ಒಂದು ಆರ್ಗಾನಿಕ್ ಬೆಲ್ಲದ ಪೌಡರ್ ಇರ್ಬೋದು, ಬೆಲ್ಲದ ಹಚ್ಚಿರ್ಬೋದು, ಮತ್ತು ಏನೊಂದು ನಾರ್ಮಲ್ ಬೆಲ್ಲ ಇರ್ಬೋದು, ಇವೆಲ್ಲವೂ ಬೇಕು ಅಂತಂದರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ.